ಸಂತಾಪ ಸೂಚನೆ. ವಿಧಾನಸಭೆಯ ಮಾನ್ಯ ಸದಸ್ಯರಾಗಿದ್ದ ರಾಜ ವೆಂಕಟಪ್ಪ ನಾಯ್ಕ ಅವರು ದಿನಾಂಕ 25/2/2024 ನಿಧನ ಹೊಂದಿರುತ್ತಾರೆಂದು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸುತ್ತಿದ್ದೇನೆ. ರಾಜ ವೆಂಕಟಪ್ಪ ನಾಯ್ಕ ಅವರು ದಿನಾಂಕ 23/11/1957 ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಜನಿಸಿದ್ದು ಕಾಲೇಜ್ ವ್ಯಾಸಂಗ ಮಾಡಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು 1987ರಲ್ಲಿ ಪೇಟ ಅಮ್ಮಪುರ ಮಂಡಲ ಪಂಚಾಯತ್ ಸದಸ್ಯರಾಗುವುದರ ಮೂಲಕ ರಾಜ್ಯಕ್ಕೆ ಪದಾರ್ಪಣೆ ಮಾಡಿದ್ದರಲ್ಲದೆ ಅದೇ ಅವಧಿಯಲ್ಲಿ ಮಂಡಲ ಪ್ರಧಾನರಾಗಿ ಸೇವೆ ಸಲ್ಲಿಸುವುದರ ಮೂಲಕ ಜಾನೂನರಾಗಿದ್ದರು. 1994ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಚುನಾಯಿತರಾಗಿದ್ದ ಇವರು 1999, 2013 ಮತ್ತು 2023ರಲ್ಲಿ 16ನೇ ವಿಧಾನಸಭೆಗೆ ಆಯ್ಕೆಗೊಂಡು ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಕ್ರಿಯರಾಗಿದ್ದರು. ಇತ್ತೀಚೆಗೆ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಸರಳ ಸಜ್ಜನಿಕೆಯ ನಾಯಕರಾಗಿದ್ದಂತಹ ರಾಜ ವೆಂಕಟಪ್ಪ ನಾಯ್ಕ ಅವರ ನಿಧನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಇವತ್ತು ಪ್ರತಿಯೊಂದು ಸಾವು ಕೂಡ ನಮಗೆಲ್ಲರಿಗೂ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ಸಾವು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತದೆ. ನಿನ್ನೆ ಮೊನ್ನೆವರೆಗೆ ನಮ್ಮ ಜೊತೆಯಲ್ಲಿದ್ದವರು ಅಷ್ಟು ಒಂದು ಸಕ್ರಿಯವಾಗಿದ್ದು ಕ್ಷೇತ್ರ ಕೆಲಸ ಕಾರ್ಯಗಳ ಹಾಗೆ ಚರ್ಚೆ ಮಾಡ್ತಿದ್ದವರು ಇವತ್ತು ಬಹುಶಃ ನಮ್ಮ ಮುಂದೆ ಬರೀ 10-15 ದಿವಸ ನೋಡುವಾಗ ನಮ್ಮ ಮುಂದೆ ಇಲ್ಲ. ಆದ ಕಾರಣ ಇವತ್ತು ನಾವು ಕೂಡ ಮತ್ತು ಜನಸಾಮಾನ್ಯ ಎಲ್ಲರೂ ಕೂಡ ದೇವರು ನಮಗೆ ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾನಂತ ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಇನ್ನಿತರರಿಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗುವ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ. ಕೋಪ, ದ್ವೇಷ ಅಥವಾ ಒಂದು ದ್ವೇಷದ ಸಮಾಜ ನಿರ್ಮಾಣ ಮಾಡುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಸಮಸ್ಯೆ ಉಂಟು ಮಾಡುವಂಥದ್ದು, ಇದೆಲ್ಲವೂ ಕೂಡ ಬರೀ ತಾತ್ಕಾಲಿಕ ಅಲ್ಲದೆ ಒಂದು ಕಾಲದಲ್ಲಿ ಇದಕ್ಕೆಲ್ಲ ನಾವು ಪಶ್ಚಾತ್ತಾಪಡುವಂಥ ಒಂದು ಸಮಯ ಕೂಡ ನಮಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಹುಶಃ ನಮಗೆಲ್ಲ ಇದು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆದ ಕಾರಣ ಇವತ್ತು ರಾಜ ವೆಂಕಟಪ್ಪ ನಾಯ್ಕರವ ಅವರ ಸಾವು ನಮಗೆ ಅತ್ಯಂತ ಇವತ್ತು ನೋವು ತಂದಿದೆ. ಅದರ ಜೊತೆಯಲ್ಲಿ ನಮ್ಮನ್ನು ನಾವು ಮನೆ ಪರಿವರ್ತನೆ ಮಾಡಿಕೊಂಡು ದ್ವೇಷರಹಿತವಾದ ಮತ್ತು ಅಸೂಯರಹಿತವಾದ ಇನ್ನೊಬ್ಬನಿಗೆ ತೊಂದರೆ ಕೊಡದಂತಹ ವ್ಯಕ್ತಿತ್ವ ಮತ್ತು ಆ ನಾಯಕತ್ವ ನಮಗೆಲ್ಲರೂ ಕೂಡ ಬರಲಿ ಅಂತ ಹೇಳಿ ಬಹುಶಃ ನಾನು ಇವತ್ತು ತಿಳಿಸಿ ಈ ಚರ್ಚೆಯಲ್ಲಿ ಬಹುಶಃ ಇವತ್ತು ಭಾಗವಹಿಸಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತಾಪ ಸೂಚನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೇ ಇದ್ದವರು ಅಂತ ಸದಸ್ಯರಾಗಿದ್ದಂಥ ಈ ಮನೆಯ ಸದಸ್ಯರಾಗಿದ್ದಂಥ ರಾಜ ವೆಂಕಟಪ್ಪ ನಾಯ್ಕ, ಸುರಪುರದ ಶಾಸಕರು, ಅವರು ನಿನ್ನೆ ನಿಧನರಾಗಿದ್ದಾರೆ. ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರಿಗೆ. ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ICUನಲ್ಲಿದ್ದರು. ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ರು ಅವ್ರಿಗೆ. ಸೊ ಅವ್ರು ಮಾತಾಡ್ಸ್ಕೊಂಡು ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ.
ನಾವಿಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು, ಮತ್ತೆ ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ಶಾಸಕರು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ 4 ಬಾರಿ ಸದಸ್ಯರಾಗಿದ್ದರು. ಅವರು ಒಬ್ಬ ಹಿರಿಯ ಸದಸ್ಯರು, ನನಗೆ ಬಹಳ ಆಪ್ತರಾಗಿದ್ದಂಥವರು. ಅವರ ನಿಧನದಿಂದ ಬಹಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು, ಯಾವಾಗಲೂ ಕೂಡ ನೇರ ನುಡಿಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಟುಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಬರೋರು. ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವರ ಪರವಾಗಿದ್ದಂಥವ್ರು, ರೈತ ಕುಟುಂಬದಿಂದ ಬಂದಂಥವ್ರು. ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ, ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾ ಇದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ. 67? ಇಲ್ಲ, ನನಗಿಂತ 10 ವರ್ಷ ಚಿಕ್ಕವರು. ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂಥದ್ದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ರೆ ಅವ್ರು ಇಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ. ಸೊ ಒಬ್ಬ ಒಳ್ಳೆ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಮ್ಮ ಮಾನ್ಯ ಖರ್ಗೆಯವ್ರಿಗೂ ಕೂಡ ಬಹಳ ಆಪ್ತರಾಗಿದ್ದಂಥವ್ರು. ಅವರೇ ಹೇಳಿದರು, ಈ ಸಾರಿ ಅವರಿಗೆ ಒಂದು ಚೇರ್ಮನ್ ಮಾಡಿ ಅಂತ ಹೇಳಿದರು. ನಮಗೂ ಮಾಡಬೇಕು ಅಂತ ಅನಿಸಿತ್ತು, ಯಾಕಂತಂದರೆ ಅವ್ರು 4 ಬಾರಿ ಗೆದ್ದಿದ್ರು, ಮಂತ್ರಿ ಆಗಿರಲಿಲ್ಲ. ಅದರಿಂದ ಮಾಡಬೇಕು ಅಂತ ಇತ್ತು. ಖರ್ಗೆಯವರು ಕೂಡ ಹೇಳಿದರು, ಅವರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ. ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದ 2 ಮಕ್ಕಳಿದ್ದಾರೆ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಪತ್ನಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ
ಬೆಂಬಲವನ್ನು, ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಜಾ ವೆಂಕಟಪ್ಪ ನಾಯ್ಕ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ. ಯಾಕೆಂದರೆ ನಿನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು. ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ, 5 ವರ್ಷ ಅವ್ರ ಸದಸ್ಯರಾಗಿರುವಂಥದ್ದು. ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ಒಬ್ಬ ಇದ್ದಾನೆ, ತಾವು ಕೂಡ ಅದನ್ನೇ ಹೇಳಿದ್ರಿ, ಭಗವಂತ ಒಬ್ಬ ಇದ್ದಾನೆ, ಅವಕಾಶ ಕೊಡೋನು ಅವರು. ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು. ಆದರೆ ರಾಜಾ ವೆಂಕಟಪ್ಪ ನಾಯ್ಕ ಅವರು ಭಾಳ ಸರಳ ಸಜ್ಜನಿಕೆಯವರು. ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿಬಿಡಿ, ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಕ್ಷೇತ್ರ ಆಯಿತು. ಯಾವುದೇ ಗೊಂದಲ ಗೋಜಲಿಗೆ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು, ಹಾಗೆ ಹೋಗೋರು. ಆ ರೀತಿ ಒಂದು ಸೌಜನ್ಯ, ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು, ಒಂದು ರಾಜ ಮನೆತನದಿಂದ ಬಂದಂಥವ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜ ಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ರು. ಅದಾದ್ಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರ ಸರಳ ಸಜ್ಜನಿಕೆ, ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ. ನಮ್ದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ, ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದ್ರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜಾ ವೆಂಕಟಪ್ಪ ನಾಯ್ಕ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ, ತಾವು ತಂದಿರ್ತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರೇ, ತಾವು ತಂದಂಥ ನಿರ್ಣಯವನ್ನು ಬೆಂಬಲಿಸ್ತಾ ಇದ್ದೀನಿ. ರಾಜಾ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದ್ದೀನಿ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ. ಮೊನ್ನೆ ಚೆನ್ನಾಗಿದ್ರು. ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸುದ್ದಿ ಇದು. ಇಷ್ಟು ಗಟ್ಟಿಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು. ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಲನ್ನು ಹತ್ತಿ ಬಂದಿರತಕ್ಕಂಥವ್ರು ರಾಜಾ ವೆಂಕಟಪ್ಪ ನಾಯಕರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಹೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರೆ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕಾಗೋದಿಲ್ಲ. ದಿನಕ್ಕೊಂದು 5-6 ಹೆಣಕ್ಕೆ ನಾವು ಹಾರ ಹಾಕ್ಬೇಕು ಊರಲ್ಲಿದ್ದರೆ. ಒಂಥರ ಬಹಳ ನೋವಾಗುತ್ತೆ. ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ಕೆಲವು ಆರೋಗ್ಯ ತಜ್ಞರನ್ನ ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ, ಏನು ಇದಾಗ್ತಾ ಇದೆ ಅಂತೇಳಿ ಹೇಳಿ ಯಾರನ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಆಯುಷ್ಯತೆ ನಮಗೆ ಹುಟ್ಟುವಂಥದ್ದು ಇದು ಆಕಸ್ಮಿಕ, ಇದು ಸಾವು ನಿರೀಕ್ಷಿತ. ಇದು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರೋಗುವಂಥದ್ದು ಏನಿದೆ, ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತೇಳಿ ಹೇಳಿ
ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಇವತ್ತು ಮಾನ್ಯ ರಾಜ ವೆಂಕಟಪ್ಪ ನಾಯ್ಕ ಅವರ ಸಾವನ್ನು ಸುದ್ದಿ ಕೇಳಿದ ನಂತರ ಬಹುಶಃ ಭಾಳ ನನಗೆ ಆಘಾತವೆನಿಸಿತು. ಯಾಕಂದರೆ ವೆಂಕಟಪ್ಪ ನಾಯ್ಕ ಅವರು ಕ್ಷೇತ್ರ ನನ್ನ ಲಿಂಗಸೂರು ಕ್ಷೇತ್ರದ ಪಕ್ಕದ ಕ್ಷೇತ್ರ. ಕೃಷ್ಣಾ ನದಿ ಬರುತ್ತೆ, ಕೃಷ್ಣಾ ನದಿ ಆಚೆ ಕಡೆ ಸೈಡು ಸುರಪುರ ಕ್ಷೇತ್ರ ಮತ್ತು ಕೃಷ್ಣಾ ನದಿ ಈ ಸೈಡ್ ಭಾಗದಲ್ಲಿರ್ತಕ್ಕಂಥದ್ದು ಲಿಂಗಸೂರು ಕ್ಷೇತ್ರ. ಬಹುಶಃ ವೆಂಕಟಪ್ಪ ನಾಯ್ಕರು ಭಾಳ ದಿವಸದಿಂದ ಭಾಳ ಪರಿಚಿತರಿದ್ದಂಥದ್ದವರು. ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಾಗ ಅವರು KCP ಪಕ್ಷ, ಬಂಗಾರಪ್ಪನವರು ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ಪಕ್ಷದಿಂದ ಮೊದಲನೇ ಬಾರಿಗೆ ಶಾಸಕರಾಗಿ ಗೆದ್ದಂಥವರು. ಬಹುಶಃ ಅದು 2094 ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಅವರು ಶಾಸಕರಾದಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಆಮೇಲೆ ಉಳಿದ 3 ಬಾರಿ ಏನಂತಲೇ ಕಾಂಗ್ರೆಸ್ಲಿಂದನೇ ಗೆದ್ದಂಥವರು. ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಭಾಳ ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿ ಗೇಯಿಸಿ ಒಂದು ಇತಿಹಾಸ ಇದೆ ಸುರಪುರ ತಾಲೂಕದ್ದು. ಆ ಒಂದು ಹೋರಾಟದ ಮನೆತನದಿಂದ ಆ ಒಂದು ವಂಶಸ್ಥರವರು, ಆ ಹೋರಾಟದಲ್ಲಿಂದ ಬಂದಂಥವರು ವೆಂಕಟಪ್ಪ ನಾಯ್ಕರು. ಬಹುಶಃ ಅವರು ಈ ಚಿಕ್ಕ ವಯಸ್ಸಿನಲ್ಲಿ 67ನೇ ವಯಸ್ಸಿನಲ್ಲಿ ನಿಧಾನ ಹೊಂದಿದ್ದಾರೆ ಅಂದರೆ ಇದು ಬಹುಶಃ ಯಾರೂ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಅವ್ರದ್ದು ಮಧ್ಯಾಹ್ನ ಅವರ ಸಾವಿನ ಸುದ್ದಿ ಕೇಳಿ ನಮಗೂ ಕೂಡ ಆಘಾತವನಿಸ್ತು ಸನ್ಮಾನ್ಯ ಅಧ್ಯಕ್ಷರೇ. ಬಹುಶಃ ಭಗವಂತ ಇಂಥ ಸಾವು ತರಬಾರ್ದು, ಯಾರಿಗೂ ಬರಬಾರ್ದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರು ಕಲ್ಯಾಣ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ ಒಳ್ಳೆಯ ರಾಜಕೀಯ ಆಡಳಿತವನ್ನು ಮಾಡಿದಂಥವರು ಮತ್ತು ಅವರ ಮನೆತನದಲ್ಲಿ ಕೂಡ ಒಂದು ಭಾಳ ದೊಡ್ಡ ಕೀರ್ತಿ ಇರ್ತಕ್ಕಂಥದ್ದು. ಬಹುಶಃ ಸುರಪುರ ತಾಲೂಕಿನಲ್ಲಿ ರಾಜ ಮನೆತನದಂದರೆ ಭಾಳಷ್ಟು ಸುರಪುರ ಇತಿಹಾಸ ಇದೆ. ಹೋರಾಟ ಮಾಡಿದ್ರಲ್ಲಿಂದ, ರಾಜಕೀಯ ಮಾಡೋದ್ರಲ್ಲಿಂದ ಇತಿಹಾಸ ಇದೆ. ಬಹುಶಃ ಇವ್ರ ವಿರುದ್ಧ ನಿಂದ್ರಂಥವರೇ ನಮ್ಮ ಪಕ್ಷದವ್ರು ರಾಜಗೌಡರು. ಬಹುಶಃ ಇವ್ರ ವಿರುದ್ಧ ಅವ್ರು ಗೆದ್ರು, ಅವ್ರ ವಿರುದ್ಧ ಇವ್ರು ಗೆದ್ರು. ಈ ರೀತಿ ರಾಜಕೀಯದಲ್ಲಿ ಭಾಳಷ್ಟು ಪೈಪೋಟಿಯಿಂದ ರಾಜಕೀಯ ಮಾಡ್ಕೊಂತ ಬಂದಂಥವರು. ಬಹುಶಃ ನಮ್ಗೆ ವೆಂಕಟಪ್ಪ ನಾಯ್ಕ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಭಾಳ ದುಃಖ ಅನ್ನಿಸ್ತದೆ. ನಮ್ಮ ಭಾಗದ ಒಬ್ಬ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ ತೀರ್ಕೊಂಡಾರ ಅಂತಂದರೆ ಅವ್ರ ಸಾವಿನ ಸುದ್ದಿ ಭಾಳ ಆಘಾತವಾಗಿದೆ. ಬಹುಶಃ ನಾನು ಕೂಡ ಏನು ವೆಂಕಟಪ್ಪ ನಾಯ್ಕ ಅವರ ಸಾವಿನ ಸುದ್ದಿ ತಿಳಿದ ಬಹುಶಃ ದುಃಖ ಅನ್ನಿಸ್ತಾ ಇದೆ. ಈಗ ಅವರು ಸಾವಿನ ಸುದ್ದಿ ತಿಳಿದ ಮೇಲೆ ದಯಮಾಡಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಧೈರ್ಯ ಮತ್ತು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷ. ಅಧ್ಯಕ್ಷರೇ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನನಗೊಂದು ಬಹಳ ದುಃಖವಾದಂಥ ನೋವು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ. ರಾಜಾ ವೆಂಕಟಪ್ಪ ನಾಯ್ಕರವರು ನನಗೆ 1987ರಿಂದ ಪರಿಚಯ. ನಾನು ಗ್ರಾನೈಟ್ ಮಾಡ್ತಿದ್ದೆ. ಆಗ ಯಾರೋ ಸ್ನೇಹಿತರ ಜೊತೆ ನಮ್ಮ ಕಡೆನೂ ಬಂದಿದ್ರು. ನನ್ನ ಅವ್ರ ಊರಿಗೆ ಕರ್ಕೊಂಡೋಗಿದ್ರು. ಊರಿಗೆ ಕರ್ಕೊಂಡೋಗಿ ಅವ್ರ ಕಡೆ ಇರೋ ಕಲ್ಲುಗಳೆಲ್ಲ, ಅದು ಯಾದಗಿರು ರಾಯಚೂರಿಗೆ ಸಂಬಂಧಪಟ್ಟಂಥದ್ದೆಲ್ಲ ಕರ್ಕೊಂಡೋಗಿ ನನಗೆ ಅವರು ಯಾರೋ ಕಸಿನ್ಸ್ ಎಲ್ಲ ತೋರಿಸಿದ್ರು. ನಮ್ಮ ಕಡೆ ಸ್ವಲ್ಪ ಇನ್ನು ಕಲ್ಲು ಕೆಂಪಗಿದೆ ನಿಮ್ಮ ಕಡೆಕಿನ್ನ ಅಂತೇಳಿ ನಾನು ಅದಕ್ಕೆ ಪ್ರವಾಸ ಮಾಡಕ್ಕೆ ಹೋಗ್ಲಿಲ್ಲ. ನಮ್ಮ ಇವ್ರ ಕಡೆ ಬಂಡಿ ಅಂತ ಬಿಟ್ಟಿದ್ರು, ಶಿವರಾಜ್ ತಂಗಡಿ, ಯಾರು ಎಂಕಪ್ಪ ಬಂಡಿ, ನಾವು ಎಂಕಪ್ಪ ಬಂಡಿ ಅಂತ ಇಲ್ಲ, ಅವ್ರಿಗೆ ಇದು ಮಾಡ್ತಿದ್ರು. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನೋ ಇದ್ರು. ಅವರು ನಾನು ಅವರು 3 ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದವರು. ಅವ್ರು ಕೇಳಿದೆ, ಏನ್ರಿ ನಾನು ಆಗ್ಲೇ ಅಸೆಂಬ್ಲಿ ನೀನು ಸೋತಿದ್ದೀನಿ, ನೀನು ರಾಜಮಂತಂದವನು, ಹಿಂಗೆಲ್ಲ ಇದೆ. ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ, ಈಗೂ ಆ ಸಿಸ್ಟಮ್ ಇದೆ, ಅವ್ರ ಮನೆಯಲ್ಲೆಲ್ಲ ಸಿಸ್ಟಮ್ ಇದೆ, ಬಹಳ ಗೌರವ ಎಲ್ಲ ಕೊಡ್ತಾರೆ. ನೀನು ಯಾಕೆ ನೀನು ಅಷ್ಟೊತ್ತಿಗೆ ಅವ್ರ ಮನೆ, ಅವ್ರ ತಂದೆ ಎಲ್ಲ MLA ಆಗಿದ್ರು, ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿದ್ರು. ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ 94ಗೆ ನಾವು ಅಸೆಂಬ್ಲಿಗೆ ಬಂದರು. 4 ಸತಿನೂ ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ನೋಡಿದ್ದೇನೆ.
ಇದನ್ನ ನೋಡಿದ್ರೆ ಯಾವ ರಾಜನೂ ಸದಾಕಾಲ ರಾಜನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನೂ ಶ್ರೀಮಂತರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವ ಬಡವನು ಕೂಡ ಬಡವನಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎನಿವನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಎನಿ ಟೈಮ್. ಇವತ್ತು ನಾವು ದೇವ್ರೇನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದು ಯಾವುದು ಶಾಶ್ವತ ಅಂತೂ ಇಲ್ಲ. ನಮ್ಮ ಸಂಬಂಧಗಳು ಮಾತ್ರ ಶಾಶ್ವತ. ನಾವು ಯಾವ ರೀತಿ ಶಾಶ್ವತ. ನಾನು ಅಧ್ಯಕ್ಷರೇ 4 ದಿನದಿಂದ ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ. ನಾನು GC ಚಂದ್ರಶೇಖರ್, ನಮ್ಮ ST ಸೋಮಶೇಖರ್, ನಮ್ಮ ಶ್ರೀನಿವಾಸ್ ಅವರು, ಪುಲಕೇಶಿ ನಗರ ಶ್ರೀನಿವಾಸು, ನೆಲಮಂಗಲ ಶ್ರೀನಿವಾಸು, GC ಎಲ್ಲ ನಾವೆಲ್ಲ ಹೋಗಿದ್ದು ಒಟ್ಟಿಗೆ ನೋಡೋಣ ಅಂತ. ಹೋಗಿ 1-2 ಗಂಟೆ ಹಾಸ್ಪಿಟಲ್ ಕಳೆದು ನಾನು ಪ್ರೈವೇಟ್ ಆಗಿ ಅವ್ರ ಹತ್ರ ಮಾತಾಡಿ ಹೋಗಿ ಅವರೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಎಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಇದರಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರು ಹೊರಗಡೆ. ಅವ್ರನ್ನ ICU ಇಟ್ಟಿರಲಿಲ್ಲ, ಹೊರಗಡೆ ಕರ್ಕೊಂಡು ವಾರ್ಡ್ ಕರ್ಕೊಂಡು ಬಂದು ಮಾತಾಡಿ ಅದಾದ್ಮೇಲೆ ತಕ್ಷಣ ನಾನು ಮೇಡಮ್ಗೂ ಫೋನ್ ಮಾಡಿ ಪ್ರೊಸೀಜರ್ ಏನು, ಆಮೇಲೆ ಅವರು ಮಾತಾಡಕ್ಕೆ ಬರೆಯಕ್ಕೆ ಇದಾಕಿದ್ರಲ್ಲ ಅದಕ್ಕೆ ಬರೆದು ನನ್ನನ್ನು ಹೆಂಗಿದ್ದೀರಾ ಏನು ಹೆಂಗೆ ಅಂತ ಅಂದ್ಬಿಟ್ಟು ಅವ್ರು ಬರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆರೋಗ್ಯ ಹೇಗಿದ್ದೀರಿ, ದೊಡ್ಡವ್ರು ಹೇಗಿದ್ದಾರೆ ಅಂತ ಸಾಹೇಬ್ರನ್ನ ಕೇಳ್ತಾ ಇದ್ರು. ಆಮೇಲೆ ಅದೆಲ್ಲ ಮಾತಾಡಿದ್ಮೇಲೆ ಕೊನೆಗೆ ಈ ಥರ ಓಟಿದೆಲ್ಲ ಬರ್ಬೇಕಪ್ಪ, ನಾ ಬರ್ತೀನಿ ಅಂತ ಹೇಳಿದ್ರು. ಕೊನೆಗೆ ಸಿಗ್ನೇಚರ್ ಮಾಡ್ಸಕ್ ಹೋದ್ರು, ಸಿಗ್ನೇಚರ್ ಸರಿಯಾಗಿ ಬರಲಿಲ್ಲ. ಆಮೇಲೆ ಕೊನೆಗೆ ಡಾಕ್ಟರ್ ಹೇಳಿದ್ರು ನಾವು ಸರ್ಟಿಫೈ ಮಾಡ್ಕೊಡ್ತೀವಿ ಸರ್ ಅಂತೇಳಿ. ಆಮೇಲೆ ಆಂಬುಲೆನ್ಸ್ ಅಂತ ಕರ್ಕೊಂಡು ನಮ್ಮ ಪರಮೇಶ್ವರ್ಗೆ ಹೇಳ್ಬಿಟ್ಟು 0 ಟ್ರಾಫಿಕ್ ಮಾಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ, ಆಮೇಲೆ ಅಲ್ಲೇ ಕೂತ್ಕೊಂಡು GC ಚಂದ್ರಶೇಖರ್ಗೆ ವ್ಯವಸ್ಥೆ ಮಾಡಿ ಫಾರಮ್ ಎಲ್ಲ ಪಾಪ ಎಲ್ಲ ಸೈನ್ ಹಾಕಿ ತಮ್ಮ ಇಂಪ್ರೆಷನ್ ಎಲ್ಲ ಮಾಡಿ ಕಳಿಸ್ಕೊಟ್ರು. ಇವ್ರಿಗೆ ತಲುಪಿಸಿ ಚೆನ್ನಾಗಿದ್ದು. ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲ ಮಾತಾಡಿ, ಪಾಪ ಮಕ್ಕಳು 2 ಒಳ್ಳೆ ಮಕ್ಕಳಿದ್ದಾರೆ, ಧರ್ಮಪತ್ನಿನೂ ಬಹಳ ವಿದ್ಯಾವಂತೆ ಇದ್ದಾಳೆ ಹೆಣ್ಮಗಳು ಕೂಡ, ಎಲ್ಲ ಮಾತಾಡಿ ಬಂದಾದ್ಮೇಲೆ ನೆನ್ನೆ ಮಧ್ಯಾಹ್ನ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ತಕ್ಷಣ CMಗೆ ಹೇಳಿದೆ. CM ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು. ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗಾ ಏರುಪೇರು ಆಗಿತ್ತು. ನೆನ್ನೆ ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ. ಇವತ್ತು ರಾಜಕಾರಣ ಏನೇ ಇರಲಿ, ಬಟ್ ಯಾರು ಕೂಡ ಅವರು ಕೆಟ್ಟವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರು ಕೂಡ ಹೇಳಿಲ್ಲ. ಆಮೇಲೆ ಬಂಗಾರಪ್ಪನವ್ರಿಗೂ ಬಹಳ ಹತ್ತಿರವಾಗಿದ್ರು. ಬಂಗಾರಪ್ಪನವ್ರು ಕೂಡ ಬಹಳ ಹತ್ತಿರವಾಗಿದ್ರು. ಅವರು ಬಹಳ ಹತ್ತಿರವಾಗಿದ್ದರು. ಅವರ ಕುಟುಂಬ ಎಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್. ಸಾಹೇಬ್ರೆ CM ಹೇಳ್ದಂಗೆ ಅವ್ರ ಬ್ರದರ್ ಒಬ್ರು MP ಕೂಡ ರಂಗಪ್ಪ ನಾಯಕ, ಯಂಗ್ಸ್ಟರ್ ಆತನು ಯಂಗ್ಸ್ಟರು, ಅವರು ಕೂಡ MP ಆಗಿದ್ರು. ಅಧ್ಯಕ್ಷರೇ, ಸಾಧನೆ ಇಲ್ಲದೆ ನಮ್ಮ ವಿವೇಕಾನಂದರು ಒಂದು ಮಾತಿರ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಹಂಗೆ ಅವರು ಯಾವ ವೈರತ್ವವನ್ನ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು. ಬೇರೆ ಯಾರೋ ಪಾರ್ಟಿಯವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡಬೇಕು ಅಂತ. ಬಟ್ ಖರ್ಗೆ ಸಾಹೇಬ್ರು ಮಾತ್ರ ನಮಗೆ ಬಿಡಲಿಲ್ಲ. ನಮ್ಗೆ ಒತ್ತಡ ಇತ್ತು, ಬೇರೆಯವರೆಲ್ಲ ಬರಬೇಕು ಅಂತಿದ್ರು. ಖರ್ಗೆ ನಿಂಗೆ ಗೊತ್ತಾಗಲ್ಲ, ಅವ್ನು ಗೆದ್ದೇ ಗೆಲ್ತಾನೆ, ಒಳ್ಳೆ ವ್ಯಕ್ತಿತ್ವ ಇದೆ, ಇಡೀ ಕ್ಷೇತ್ರದ ಜನ ಬಹಳ ಇದು ಮಾಡ್ಕೊಂಡಿದ್ದಾರೆ ಅಂತ. ಹಂಗೆ ಇವತ್ತು ಅವರು ನಮ್ಮಿಂದ ದೂರ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆ ಕುಟುಂಬ. ಆಮೇಲೆ ಅವರ ನಿನ್ನೆ ರಾತ್ರಿ ಸತ್ತ ತಕ್ಷಣ ಅವರೊಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ. ಅದು ಕೂಡ ನಮಗೆ ಬಂದಿದೆ. ಆಮೇಲೆ ಅವ್ರ ಕುಟುಂಬ ರಾಜ್ಯಮಂಥನ ಇದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಒಂದು ದೊಡ್ಡ ಇತಿಹಾಸ ಕೂಡ ನಾವು ನೋಡಿದ್ದೇವೆ. ನಾನು KSRTC ಅಧ್ಯಕ್ಷರಿಗೆ ಹೇಳಿದೆ, KSRTC ಆ ಭಾಗದಲ್ಲಿ ಚೇರ್ಮನ್ಗೆ ಅಂತ, ಆ ಭಾಗಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಖರ್ಗೆ ಸಾಹೇಬ್ರು ಇಲ್ಲ ಸ್ಟೇಟ್ ಲೆವೆಲ್ ಉಗ್ರಾಣ ಕೊಡಪ್ಪ ಅಂತೇಳಿ CMಗೆ ಹೇಳ್ಬಿಟ್ಟು ಉಗ್ರಾಣನ ಮಾಡಿಸಿದ್ರು. ಸೊ ಹಂಗೆ ದೇವ್ರು ನಮ್ಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋಂಥದ್ದು. ಸೊ ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ನಮ್ಮ ಇನ್ನ ಯಂಗ್ಸ್ಟರ್ಸ್ ಭಾಳ ಚೆನ್ನಾಗಿದ್ರು. ಇವತ್ತು ಅವರು ಒಳ್ಳೆ ದೊಡ್ಡ ಅಭಿಮಾನ ಮತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ, ಆದರ್ಶ ಒಂದು ವ್ಯಕ್ತಿತ್ವವನ್ನು ಆ ಭಾಗದಲ್ಲಿ ಪಡ್ಕೊಂಡು ಬಂದಂಥವ್ರು. ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ. ಅವ್ರು ನಮ್ಮಿಂದ ದೂರ ಇದ್ದಾರೆ. ನಾನು ಸರ್ವೆ ಮಾಡಿಸಿದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾರು ಕೊಡಬೇಕು ಅಂತ, ಅವ್ರ ಹೆಸರೇ ಬಂತು. ಆಮೇಲೆ ಅವರ ಆರೋಗ್ಯ ನೋಡಿ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಚರ್ಚೆ ಮಾಡ್ತಾ ಇದ್ವಿ. ಆ ಪಾರ್ಲಿಮೆಂಟ್ ಎಲೆಕ್ಷನ್ ಏನಾದ್ರು ಮಾಡಿ ಪಾರ್ಲಿಮೆಂಟ್ ಕೊಡಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಸೊ ಇವತ್ತು ನಮ್ಮ ಜೊತೆ ಇಲ್ಲ. ನಿನ್ನೆ ನಾನು ತಿಳಿದ ತಕ್ಷಣನೇ ನಿನ್ನೆ ಮಧ್ಯಾಹ್ನ
ಹೋಗಿ ಅವ್ರಿಗೆ ತಿರ್ಗಾ ಭೇಟಿ ಮಾಡಿ ಕುಟುಂಬದವ್ರ ಹತ್ರ ಮಾತಾಡಿ ಧೈರ್ಯ ತುಂಬಿ ಹೇಳಿ ಬರೋಂಥ ಕೆಲಸ ಮಾಡಿದೆ. ಈ ಮುಖ್ಯಮಂತ್ರಿಗಳು ಕೂಡ ಈಗ ಕೂಡಲೇ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರೆಲ್ಲ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಈ ತಡ್ಕೊಳ್ಳುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ನಿನ್ನೆ ಸಾಯಂಕಾಲ ನನ್ನ ತಕ್ಷಣ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂತಾಪ ಸಭೆಯನ್ನು ಕೂಡ ನಿನ್ನೆ ಮುಗಿಸಿದೆ ನಾನು. ಯಾಕೆಂದರೆ ಇವತ್ತು ಇವೆಲ್ಲ ಈ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ. ಅದರಿಂದ ತಾವು ಏನು ಮಂಡಿಸಿದ್ರಿ ಅದಕ್ಕೆ ಅನುಮೋದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರೇ, ತಾವು ತಂದಿರೋ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಘೋಷಣೆ ಮಾಡಿ, ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವ್ರದ್ದು ಸುದ್ದಿ ನಿಧಾನ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು. ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಏನಕ್ಕಂದರೆ ಒಂದು 15 ದಿನ 20 ದಿನ ಹಿಂದೆ ನಂತಾವು ಬಂದು ಅವ್ರು ಹೆಂಗೆ ನಂತಾವು ಬರೋರು ಅಂದರೆ ಕ್ಷೇತ್ರಕ್ಕೆ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ದಾಲು 4 ಬಾರಿ ಅವ್ರು MLA ಆಗಿದ್ದರು. 4 ಬಾರಿ MLA ಆದ್ರೂ ಅವ್ರಿಗೆ ಒಂಥರ ಏನು ಅಂತಾರ ಅನಿಸಿಲ್ಲ. ನಾನು 4 ಬಾರಿ MLA ಅಂತ ಕ್ಷೇತ್ರಕ್ಕೆ ಕೆಲಸಕ್ಕೆ ನಮ್ಮ ತಾವು ಅರ್ಜಿಗಳು ಹೆಂಗೆ ತರೋದು ಅಂದರೆ ಒಂಥರ ಬಗ್ಗೆ, ಸರ್ ನನಗೆ ಕ್ಷೇತ್ರದ ಕೆಲಸ ಇದ್ದೆ, ದಯಮಾಡಿ ಮಾಡಿಕೊಡಿ ಅಂತ. ನಾನು ಭಾಳ ಸತಿ ಅವ್ರಿಗೆ ಹೇಳಿದೆ, ಸರ್ ತಾವು 4 ಬಾರಿ MLA ಆಗಿದ್ದೀರಾ, ನನಗಿಂತ ಸೀನಿಯರ್ ತಾವು 94 ತಾವು ಗೆದ್ದಿರೋದು, ಭಾಳ ಸೀನಿಯರ್ ಆಗಿದ್ದೀರಾ, ಸ್ವಲ್ಪ ಏನು ಹೇಳ್ತೀವಿ ಕೆಲಸ ಮಾಡ್ಕೊಡ್ತೀವಿ. ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡ್ಬೇಕಂತ. ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಸೀನಿಯರ್ ಆಗಿ 4 ಬಾರಿ MLA ಆಗಿ 1 ಬಾರಿ MLA ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ. ಹಿಂಗೆ ಕೆಲಸ ಮಾಡಿಲ್ಲ, ಹಂಗೆ ಕೆಲಸ ಮಾಡಿಲ್ಲ, ಇಂಥ ಮಾಡಿಕೊಟ್ರಿ ಅಂತ. ಅವತ್ತು ಯಾವತ್ತೂ ದೊಡ್ಡ ಮಾತು ಮಾತಾಡಿಲ್ಲ. ಯಾವತ್ತಿದ್ರೂ ತಲೆ ಬಗ್ಸಿ ಸರ್ ನನ್ನ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಕೇಳ್ಕೊಳ್ತಾ ಇದ್ರು. ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ. ನಮಗೆಲ್ಲ ಭಾಳಷ್ಟು ನೋವು ತಂದಿದೆ. ನಾವು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ದೀವಿ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಆ ಜನಸಾಗರ ನೋಡಿದ್ರೆ ನಮ್ಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಜನ ಪ್ರೀತಿಯನ್ನು ಅವ್ರು ಗೆಲ್ಲಿಸಿದ್ರು. ಅಲ್ಲೇ ನಮ್ಗೆ ಕಾಣ್ತೀವಿ ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತೇಳ್ಬಿಟ್ಟು. ಇವತ್ತು ಭಾಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಇಷ್ಟೇ ನನ್ನ ಭಗವಂತಂತವ ಇವತ್ತಿಲ್ಲ, ನಾವು ಎಲ್ಲ ಹೋಗಲೇಬೇಕು, ಯಾರೂ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕ ವಯಸ್ಸು ಅವ್ರದ್ದು, 67 ವರ್ಷ ಅಂದರೆ ದೊಡ್ಡ ವಯಸ್ಸು ಏನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರಂತ ಎಲ್ಲ ನಮಗೆ ನೋವನ್ನು ತಂದಿದ್ದಾನೆ. ಇಷ್ಟೇ ನಾನು ಭಗವಂತಂತ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ, ಅವ್ರ ಕ್ಷೇತ್ರೀಯ ಮತದಾರನ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಪ್ರಿಯಾಂಕ್. ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯಕ್ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ನಮ್ಮ ಕುಟುಂಬಕ್ಕೆ ಭಾಳ ಬೇಕಾದವರು, ಸಮೀಪದಿಂದ. ನನಗಂತೂ ವೈಯಕ್ತಿಕವಾಗಿ ಅವರು ಹಿರಿಯ ಸಹೋದರರ ಥರ ಇದ್ದರು. ಅವರು ಭಾಳ ದೊಡ್ಡ ಮನಸ್ಸು ಅಧ್ಯಕ್ಷರೇ. ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಅವರ ಸಹಾಯ ಹಸ್ತ ಯಾವಾಗಲೂ ಮುಂದೆ ಮಾಡ್ತಾಯಿದ್ರು. ಯಾರಾದರೂ ಸಣ್ಣ ಪುಟ್ಟ ರೋಗ ಇದ್ದಾಗ ಒಂದು 10-20 ರೂಪಾಯಿ ಕೇಳಕ್ಕೆ ಬಂದಿದ್ರೆ 50 ರೂಪಾಯಿ ಕೊಟ್ಟೆ ಕಳಿಸ್ತಾ ಇದ್ದ ವಿನ ಯಾರಿಗೂ ಇಲ್ಲ ಅಂತ ಇರಲಿಲ್ಲ. ಅವರ ಹೆಸರು ರಾಜ ವೆಂಕಟಪ್ಪ ನಾಯಕ್. ರಾಜ್ಯದ ಮನೆತನದಿಂದ ಬಂದರೂ ಕೂಡ ಪ್ರಜೆಯ ಜೊತೆ, ಜನರ ಜೊತೆ, ಶ್ರೀಸಾಮಾನ್ಯರ ಜೊತೆ ಬೆರೆತಂಥ ವ್ಯಕ್ತಿ ಅಧ್ಯಕ್ಷರೇ ಅವರು. ಅವರು ಕುಟುಂಬ ಅಪಾರವಾದಂಥ ಕೊಡುಗೆ ಇದೆ ಇತಿಹಾಸದಲ್ಲಿ. ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಆಂಧ್ರ ಇರ್ಬೋದು, ನೆರೆ ತೆಲಂಗಾಣ ಇರ್ಬೋದು, ಅಲ್ಲೆಲ್ಲನೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ಕಥೆಗಳು ಹೇಳ್ತಾರೆ. ಅಂದರೆ ಫೋಕ್ ಟೇಲ್ಸ್ ಅಂತ ನಾವೇನು ಹೇಳ್ತೀವಿ, ಲೆಜೆಂಡ್ರಿ ಫೋಕ್ ಟೇಲ್ಸ್ ಅಂತ ಹೇಳ್ತೀವಿ. ಪಠ್ಯಪುಸ್ತಕದಲ್ಲೂ ಕೂಡ ಆ ಸಂಸ್ಥಾನದ ಬಗ್ಗೆ ಮತ್ತು ಅವರು ಏನು ಸಾಧನೆ ಮಾಡಿದ್ರು ಬ್ರಿಟಿಷ್ ವಿರುದ್ಧ ಅದ್ರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಕೂಡ ಪಾಠ ಇರ್ತಾ ಇತ್ತು ಅಧ್ಯಕ್ಷರೇ, ನಾವು ಚಿಕ್ಕವರಿದ್ದಾಗ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳಾಯಿತು. ಅವಾಗ ಈ ಪಾಠನೂ ಬಿಟ್ಟು ಹೋಗಿತ್ತು ಅಧ್ಯಕ್ಷರೇ. ನಾವು ಅಹೋರಾತ್ರಿ ಧರಣಿ, ನಾವು ಬಸವಣ್ಣನವ್ರ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಹಲವಾರು ವಿಚಾರ ತಗೊಂಡು ನಾವು ಅಹೋರಾತ್ರಿ ಧರಣಿ ನಾವು ಕಲಬುರಗಿನಲ್ಲಿ ಮಾಡಿದ್ವಿ. ನಾವು ಅವ್ರಿಗೆ ಕರೆಯೋದು ಮರ್ತೋಗಿತ್ತು. ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಅಂತ ಹೇಳಿರಲಿಲ್ಲ. ಆದರೂ ಕೂಡ ಅವ್ರು ಬಂದು ಕೂತರು, ಇಡೀ ರಾತ್ರಿ ಬಂದು ಕೂತರು. ಅವಾಗ ಒಬ್ರು ಪ್ರಶ್ನೆ ಕೇಳಿದ್ರು, ತಾವು ಯಾಕೆ ಬಂದು ಇಲ್ಲಿ ಕೂತಿದ್ದೀರಾ ಸರ್, ತಮ್ಮ ಮನೆತನದ ಪಠ್ಯಪುಸ್ತಕದಲ್ಲಿ ಬಿಟ್ಟು ಹೋಗಿದೆಯಲ್ಲ ಪಾಠ, ಅದಕ್ಕೆ ಬಂದು ಕೂತಿದ್ದೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಾವು
ಯಾವ ಪುಸ್ತಕದಲ್ಲಿ ನಮ್ಮ ಮನೆತನದ ಕತೆ ಇರಲಿ ಬಿಡಲಿ, ನಮ್ಮ ಸಾಧನೆ ಇರಲಿ ಬಿಡಲಿ, ಇವತ್ತೇನು ಬಸವಣ್ಣನವರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಬಾಬಾ ಸಾಹೇಬ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಇಂಥ ಮಹನೀಯರಿಗೆ ಆದಾಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಕ್ತಿಗಳು. ನಮ್ಮದು ಇತಿಹಾಸದಲ್ಲಿ ವಿ ಆರ್ ಫುಟ್ ನೋಟ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳಿದ್ರು ಅವರು ಅವಾಗ. ಸೊ ಅಂಥ ದೊಡ್ಡ ವಿಶಾಲವಾದಂಥ ಹೃದಯ ಅವ್ರದ್ದು. ಮತ್ತು ನನಗೆ ಒಂದು 30 ವರ್ಷದ ಹಿಂದೆ ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಸ್ಟೇಟ್ ಸೆಕ್ರೆಟರಿ ಮಾಡಿದ್ರು. ನನಗೆ ರಾಯಚೂರು ಉಸ್ತುವಾರಿ ಕೊಟ್ಟಿದ್ದರು ಅಧ್ಯಕ್ಷರೇ. ಅದರ ಜೊತೆಗೆ ಮೊದಲನೇ ಬಾರಿಗೆ ಸುರ್ಪುರು ಕೂಡ ಸೆಕ್ರೆಟರಿಯಾಗಿ ನಾನು ಹೋದಾಗ ನನಗೆ ಏನೋ ಮಿನಿಸ್ಟರಿಗೂ ಕೊಡಲ್ಲ ಅಂತ ಸ್ವಾಗತ ಅವಾಗ ಕೊಟ್ಟರು. ಮೆರವಣಿಗೆ ಮಾಡಿಸಿದ್ರು, ಬೈಕ್ ರ್ಯಾಲಿ ಮಾಡಿಸಿದ್ರು. ನಾನು ಹೇಳಿದೆ, ಸರ್ ಯಾರಾದ್ರೂ ನೋಡಿದ್ರೆ ಜನ ಏನು ಅನ್ಕೊಂತಾರೆ, ಇಲ್ಲಪ್ಪ ನೀನು ಅವಾಗ ನಾನು ಬರೀ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಇಲ್ಲ ನಿಂಗೆ ಮುಂದೆ ಭಾಳ ಒಳ್ಳೆ ಭವಿಷ್ಯ ಇದೆ, ಮತ್ತೆ ನೀನು ನಮ್ಮ ಲೀಡರ್ ಮಗ ಬರ್ತಾ ಇದ್ದಾನಂದ್ರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಪ್ರೋತ್ಸಾಹ ನೀಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವ್ರದ್ದು ಕೂಡ ಸಾಕಷ್ಟು ಪ್ರೋತ್ಸಾಹ ಇದೆ ಅಧ್ಯಕ್ಷರೇ, ಅವರಿಗೆ ಪ್ರೇರಣೆ ಇದೆ ಅವರಿಗೆ. ಸೊ ಅದರಿಂದ ಇವತ್ತು ಅವರ ನನಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅಂದರೆ, ಭಾಳಷ್ಟು ಜನ ಅವರ ಸರಳತೆ ಗೊತ್ತಿಲ್ಲ. ಮೊನ್ನೆ ಕೂಡ ಅವ್ರು ನನಗೆ ಫೋನ್ ಮಾಡಿದ್ರು, ಏನಪ್ಪ ಇದು ಸ್ಟೇಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ನನಗೆ, ಏನು ಮಾಡ್ಬೋದು ಇದರಲ್ಲಿ, ನಮ್ಮ ಜನರಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಭಾಳ ಮುಗ್ಧ ವ್ಯಕ್ತಿ ಅಧ್ಯಕ್ಷರೇ ಅವರು. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ವೇರ್ ಹೌಸಿಂಗಿಗೆ ನಾವು ಲಾಜಿಸ್ಟಿಕ್ಸಿಗೆ ಇರ್ಬೋದು, ಬೇರೆ ಬೇರೆ ಇದಕ್ಕಿರ್ಬೋದು, ರೈತರಿಗಿರ್ಬೋದು ಮಾಡ್ಬೋದು ಅಂದಾಗ ಅವಾಗ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿ, ಇಲ್ಲ ನಮ್ಮ ಜನರಿಗೆ ಒಂದು ನೀಲಿ ನಕ್ಷೆ ಹಾಕಪ್ಪ ನಮ್ಮ ಭಾಗಕ್ಕೆ, ನಾವು ಖಂಡಿತವಾಗೂ ಇದನ್ನ ಅನುಷ್ಠಾನಕ್ಕೆ ತರೋದು ಜವಾಬ್ದಾರಿ ನಂದು ಆಗುತ್ತೆ ಅಂತ ಅವರು ಒಂದು ಕನಸನ್ನು ಕೂಡ ಕಂಡಿದ್ರು ಅಧ್ಯಕ್ಷರೇ. ಸೊ ಹಾಗಾಗಿ ಇವತ್ತು ಅವರ ಸರಳತೆ ಮತ್ತು ಅವರ ದೊಡ್ಡ ಮನಸ್ಸು ಮತ್ತು ಅವರ ವ್ಯಕ್ತಿತ್ವವನ್ನು ನಾವು ನೋಡಿ ಭಾಳಷ್ಟು ಕಲಿಯೋದಿದೆ. ನಾನು ಹೇಳ್ದಂಗೆ ವೈಯಕ್ತಿಕವಾಗಿ ನನಗೆ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ. ಇವತ್ತು ಬರೀ ಅವರ ಸಮಾಜಕ್ಕೆ ಅಥವಾ ಅವ್ರ ಜನರಿಗೆ ಸೀಮಿತ ಇಲ್ಲ, ಎಲ್ಲರಿಗೂ ಕೂಡ ಅವರ ಅಗಲಿಕೆಯಿಂದ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಕ್ಕೂ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ತಾ, ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ಕಷ್ಟ ಕಾಲದಲ್ಲಿ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅವರಿಗೆ ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಸೂಚನೆಯನ್ನು ಬೆಂಬಲಿಸಿ. ಧನ್ಯವಾದ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ, ರಾಜ ವೆಂಕಟಪ್ಪ ನಾಯಕ್ ಅವರು ಒಬ್ಬ ಭಾಳ ಸರಳ ವ್ಯಕ್ತಿತ್ವದ ಒಬ್ಬ ಶಾಸಕರು. ನಾನು ಅವರ ಭಾಳ ದಿನದಿಂದ ನನ್ನ ಪರಿಚಯ ಇದೆ. ಯಾಕಂದರೆ ನಾನು ಸ್ಟೂಡೆಂಟ್ ಇದ್ದಾಗೂ ಕೂಡ, ನಾನು ಹೈಸ್ಕೂಲ್ ಓದುವಾಗ ಕೂಡ ಅವರು MBBS ಓದ್ತಾಯಿದ್ರು. ನಮ್ಮ ಮನೆ ಹತ್ರನೇ ಅವರು ಯಾವಾಗಲೂ ಬರ್ತಾಯಿದ್ರು ಅಲ್ಲಿ. ಹಾಗಾಗಿ ಅವಾಗಿಂದನೂ ಅವರ ಒಡನಾಟಿದೆ. ಮತ್ತು ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾಗ 1994ರಲ್ಲಿ KCPಯಿಂದ ಆಗಿದ್ದರು ಬಹುಶಃ ಅವರು ಫಸ್ಟ್ ಟೈಮ್. ಅದಾದಮೇಲೆ 1999ರಲ್ಲಿ 2013ರಲ್ಲಿ ಮತ್ತು 2023ರಲ್ಲಿ 4 ಬಾರಿ ಶಾಸಕರಾಗಿದ್ದರು. ಮತ್ತು ಅವರ ಮನೆತನ ಒಂದು ಭಾಳ ದೊಡ್ಡ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಕೊಡುಗೆ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಇವತ್ತು ಸುರಪುರ ದೊರೆಗಳ ಒಂದು ಇತಿಹಾಸ ಸಾಮಾನ್ಯವಾಗಿರ್ತಕ್ಕಂಥ ಇತಿಹಾಸ ಅಲ್ಲ ಅದು. ಹಾಗಾಗಿ ಅವರ ಮನೆತನದ ಬಗ್ಗೆ ಆ ಭಾಗದಲ್ಲಿ ಭಾಳ ದೊಡ್ಡ ಗೌರವ ಇದೆ ಜನರಿಗೆ. ಮತ್ತು ಅವರು ಕೂಡ ಅಷ್ಟೇ ಗೌರವಯುತವಾಗಿ ಕೂಡ ಜನರ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು ಮತ್ತು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಅವರ ತಂದೆಯವರು ಕೂಡ ಶಾಸಕರಾಗಿದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಪರಮಾಪ್ತರವರು. ಅವ್ರ ತಂದೆಯವರು ಕೂಡ ಅವ್ರ ಸ್ನೇಹಿತರಾಗಿದ್ದರು. ಮತ್ತು ಇವರು ಕೂಡ ಭಾಳ ಖರ್ಗೆ ಸಾಹೇಬ್ರ ಮನೆತನಕ್ಕೆ ಭಾಳ ಒಂದು ಅವರ ನಿಕಟವಾಗಿರ್ತಕ್ಕಂಥ ಸಂಬಂಧ ಇತ್ತು. ಮತ್ತು ವಿಶೇಷವಾಗಿ ಅವರು ಯಾವತ್ತೂ ಮಾತಾಡೋದು ನನಗೆ ಹಿಂದಿಯಲ್ಲೇ ಮಾತಾಡ್ತಿದ್ರು. ಅವರು ಏನೇ ಕೆಲಸ ಇದ್ದರೂ ಡಾಕ್ಟರ್ ಸಾಬ್ ಕೈಸೆ ಹೇ ಅಪ್ಪ ಅಂತ ಮಾತಾಡೋರು. ನಾವು ಅವ್ರಿಗೆ ಬುಲಿಯ ರಾಜ ಸಾಬ್ ಅಂತ ಹೇಳ್ತಿದ್ವಿ. ಮತ್ತು ಅವ್ರು ಭಾಳ ಸರಳತೆ ಅಂತ ಹೇಳ್ತಿದ್ವಿ. ದೇಖಿ ಸಾಬಿ ಮೇ ಬೇಜರಾವ್ ಹೋ ಸಕ್ತಾ ಇತ್ತು ಕೀಜೆ, ಅವ್ರು ಮಾಡ್ರಿ ಅಂತಲೂ ಹೇಳ್ತಾ ಇರಲಿಲ್ಲ. ನಾವು ಹೇಳ್ತೀವಿ ರಾಜ ಸಾಬ್ ಬೋಲೆ ತೋ ಹುಕುಮ್ ಹೇ ಹಮ್ ತೋ ಕರ್ನಾ ಪಡೇಗ ಅಂತ ನಾವು ಹೇಳ್ತಿದ್ವಿ. ಹಾಗಾಗಿ ಅವರು ಭಾಳ ಅಂದರೆ ನಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದಾಗೆ ಜನರ ಹತ್ರ ಯಾರದೇ ಹತ್ರ ಹೋದ್ರು ಕೂಡ ಭಾಳ ಸರಳತೆಯಿಂದ ಮಾತಾಡೋರು.
ಆಮೇಲೆ ಅವರ ವಿನಯ ಭಾಳ ಅಂದರೆ ಜನರಿಗೆ ಒಂದು ಆಕರ್ಷಣೆ ಇರ್ತಿತ್ತು. ಮತ್ತು ಅದೇ ರೀತಿಯಾಗಿ ಅವರ ಕ್ಷೇತ್ರದಲ್ಲೂ ಕೂಡ ಅವರ ಅಷ್ಟೊಂದು ಗ್ರಿಪ್ಪು ಕೂಡ ಇತ್ತು. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. 2094ರಲ್ಲಿ ಅವರು ಶಾಸಕರಾಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ನಾನು ಸುರ್ಪುರ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಯಾವ ರೀತಿ ಅವರು ನಮ್ಮ ಪಕ್ಷದ ಶಾಸಕರು ಇರಲಿಲ್ಲ. ಅವರು ಯಾವ ರೀತಿಯಾಗಿರ್ತಕ್ಕಂಥ ಅಲ್ಲಿ ವಾತಾವರಣ ಇತ್ತಂದರೆ, ನಾವು ಸುರ್ಪುರ್ ಎಂಟ್ರ್ ಆದ ತಕ್ಷಣ ನಮಗೆ ಜನ ಕೇಳೋರು, ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು. ನಾವು ಹೇಳಿದ್ವಿ ಈ ರೀತಿ ಬಂದಿದ್ದೀವಿ ಅಂತ. ಅಂದರೆ ಅಷ್ಟೊಂದು ಜನರಲ್ಲಿ, ಅಂದರೆ ಯಾರು ಬಂದಿದ್ದಾರೆ ಬೇರೆ ಪಕ್ಷದವರು ಅಂದರೆ ಯಾಕೆ ಬಂದಿದ್ದಾರೆ ಅಂತ ಅವರು ಯಾರು ಕೇಳ್ತಾ ಇರಲಿಲ್ಲ. ಅಂದರೆ ಜನ ಕೇಳ್ತಾ ಇದ್ರು, ನೀವು ಯಾಕೆ ಬಂದಿದ್ದೀರಿ ಇಲ್ಲಿ, ಏನು ಅಂತ. ಅಂದರೆ ಅಷ್ಟು ಅವ್ರ ಬಗ್ಗೆ ಪ್ರೀತಿ ಅಭಿಮಾನ ಇತ್ತು. ಆ ಮತಕ್ಷೇತ್ರದಲ್ಲಿ ಬಹುಶಃ ಅವ್ರ ಪರ್ಮಿಷನ್ ಇಲ್ಲದೆ ಯಾರು ಒಳಗೆ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣನೂ ಕೂಡ ನಾನು ನೋಡಿದ್ದೆ 1994ಅಲ್ಲಿ. ಮತ್ತು ಕ್ರಮೇಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇಲ್ಲಿಂದ ಶಾಸಕರಾಗಿ ಇವತ್ತು ಜನರ ಜೊತೆ ಬೆರೆತು ಜನರ ವಿಶ್ವಾಸವನ್ನು ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರನ್ನು ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ಖಂಡಿತವಾಗಿಯೂ ಕೂಡ ಈ ಸದನಕ್ಕೆ, ರಾಜ್ಯಕ್ಕೆ ಅಲ್ಲ, ಈ ವೈಯಕ್ತಿಕವಾಗಿಯೂ ಕೂಡ ನಮಗೆ ಅವರ ಒಂದು ಅಗಲಿಕೆಯಿಂದ ನಮಗೆ ದುಃಖ ಆಗಿದೆ. ಹಾಗಾಗಿ ನಾವೆಲ್ಲರೂ ಈಗಾಗಲೇ ಹೇಳಿದಾಗೆ ಇದು ಯಾವುದೂ ಶಾಶ್ವತ ಇಲ್ಲ. ಇಲ್ಲಿ ಯಾವತ್ತು ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಯಾವುದೂ ಶಾಶ್ವತ ಅಲ್ಲ. ನಮ್ಮ ನಡೆ, ನಮ್ಮ ನುಡಿ ಮತ್ತು ನಮ್ಮ ನಿಸ್ವಾರ್ಥ ಭಾವದ ಸೇವೆ ಜನರಿಗೆ ಇದು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ನೆನಪಿಸಿಕೊಂಡು ಇವತ್ತು ಅವರ ಏನು ಅಗಲಿಕೆ ಇದೆ ಆ ಅಗಲಿಕೆಯನ್ನು ದುಃಖಪಡಿಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನನ್ನ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಮಧುಬಂಗಾರಪ್ಪ, ಒಂದು ಮಾನ್ಯ ಮುಖ್ಯಮಂತ್ರಿ ಮತ್ತು ಕೆಲವು ಸದಸ್ಯರಿಗೆ ಸುರ್ಪುರಿಗೆ ಅಂತ್ಯ ಸಂಸ್ಕಾರ ಹೋಗ್ಲಿಕ್ಕಿದ್ದ ಕಾರಣ ಬೇಗ ಎರಡೆರಡು ಮಾತಲ್ಲಿ ಮುಗಿಸಿ ಅಂತ ಹೇಳಿ. ಆಯ್ತು. ಸಭಾಧ್ಯಕ್ಷರೇ, ನಿಮ್ಮ ನಿರ್ಣಯನ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯ್ಕರು, ಯಾಕೆಂತ ಹೇಳಿದ್ರೆ ನಾವು ಭಾಳ ಚಿಕ್ಕವರಿದ್ವಿ. 1994ರಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಏನು KCP ಅಂತ ಹೇಳಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಡನಾಟ, ಆವಾಗ ನಾವೆಲ್ಲ ತುಂಬ ಚಿಕ್ಕವರಿದ್ರು ಕೂಡ ನಾವು ರಾಜಕೀಯವಾಗಿ ಮುಂದೆ ಇರಲಿಲ್ಲ. ಆದ್ರೂ ಬಂದು ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥವ್ರು, ನೋಡಕ್ಕೆ ಸ್ವಲ್ಪ ಒಂಥರ ಗಟ್ಸಾಗಿರೋರು ನೋಡೋಕ್ಕೆಲ್ಲ. ಅವ್ರ ರಾಜಕಾರಣನೂ ಕೂಡ ನಿಜ ಹೇಳಬೇಕಂದ್ರೆ ಸ್ವಲ್ಪ ಅಲ್ಲಿ ಆ ವಾಸ್ತವಾಂಶಕ್ಕೆ ಸ್ವಲ್ಪ ಗಟ್ಸಾಗೆ ಮಾಡ್ಕೊಂಡು ಬಂದಿರೋರು. ಎಲ್ಲರೂ ಮಾತಾಡಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಬಂದು ಅವರು ಅರ್ಜಿ ನಮಗೆ ಕೊಡಬೇಕಾದ್ರೆ, ಯಾಕಂದರೆ ಇವತ್ತು ನನಗೆ ಒಂದು ಸ್ಥಾನಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಕೂಡ ಎಲ್ಲರೂ ಅವ್ರ ಸ್ವಭಾವವನ್ನು ಹೇಳಿದ್ರು. ಇಲ್ಲಿ ವಿಧಾನಸಭೆ ಒಳಗೆ ರಾಜಕೀಯವಾಗಿ ಬೇರೆ ಇದ್ರೂ ಕೂಡ ಒಬ್ಬ ವ್ಯಕ್ತಿತ್ವದ ಒಂದು ಅವರ ಭಾವನೆ ಏನಿದೆ ಬಂದು ಕೊಡ್ಬೇಕಾದ್ರೆ ಯಾವಾಗಲೂ ಕೂಡ ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ರು. ಏನಕ್ಕಂದ್ರೆ ಇಲ್ಲಿ ಏನಾದ್ರು ನಾವು ಒಳಗಡೆ ಬರ್ತೀವಿ ಅಂತ ಹೇಳಿದ್ರೆ ಅವರಿಂದ ಅಂತ ಹೇಳಿ ನಾನು ಒಂದೇ ಮಾತು ಹೇಳೋದು, ಇಂಥ ಒಂದು ಮಂಥಂದವರು ಒಂದು ಸೇಯಿಂಗ್ ಇದೆ, ಕಿಂಗ್ ಈಸ್ ಡೆಡ್ ಅಂತ. ಐ ಥಿಂಕ್ ಅದಾದ ತಕ್ಷಣ ಹೇಳ್ತಾರೆ ಲಾಂಗ್ ಲೀವ್ ದ ಕಿಂಗ್ ಅಂತ ಹೇಳಿ. ಅದು ಆ ವ್ಯವಸ್ಥೆ ಅವರ ಒಂದು ಕುಟುಂಬದಿಂದ ಆಗಲಿ ಮತ್ತೆ ಅವರ ವ್ಯವಸ್ಥೆಯಲ್ಲಿ ಅವರ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಲಾಂಗ್ ಲಿವ್ ದ ಕಿಂಗ್ ಅಂತಕ್ಕಂಥ ಸೇವೆಯನ್ನು ಈ ರಾಜ್ಯಕ್ಕೆ ಮತ್ತೆ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಕೊಡಲಿ ಅಂತಕ್ಕಂಥದ್ದನ್ನು ನಾನು ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬೆಂಬಲವನ್ನು ಸೂಚಿಸಿ ನಾನು ಮಾತು ಮುಗಿಸ್ತೇನೆ. ಆದಷ್ಟು ಬೇಗದಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ರಾಜ ವೆಂಕಟಪ್ಪ ನಾಯಕರು ನಮಗೆ ಭಾಳ ಅಭಿಮಾನದಿಂದ ಮಾತಾಡಿಸ್ತಾ ಇದ್ರು. ಅವರು 94ರಲ್ಲಿ ಮೊಟ್ಟ ಮೊದಲನೇದಾಗಿ ಶಾಸಕರಾದಾಗ ನನ್ನ ಕ್ಷೇತ್ರಕ್ಕೆ ಅವರೊಂದು ಮದುವೆ ಸಮಾರಂಭದಲ್ಲಿ ಬಂದಿದ್ದರು. ಅಲ್ಲೇ ಇದ್ದ ಅವ್ರ ಪರಿಚಯ ನಮಗೆ. ಅದಾದ ನಂತರ 2013ರಲ್ಲಿ ಅವ್ರು 3ನೇ ಸಲ ಶಾಸಕರಾದಾಗ ನಾನು ಮೊದಲನೇದಾಗಿ ಶಾಸಕರಾಗಿದ್ದೆ. ಅವರ ನಮ್ಮ ಒಡನಾಟ ಭಾಳಷ್ಟು ಅನ್ಯೋನ್ಯವಾಗಿತ್ತು. ಅವರು ಯಾವಾಗೇ ಕಾಣಲು ಕೂಡ ಅವ್ರಿಗೆ ನಾನು ನಮಸ್ಕಾರ ಮಾಡಿದಾಗ ಭಾಳ ಪ್ರೀತಿ ಆಧಾರದಿಂದ, ಅಭಿಮಾನದಿಂದ ನಮಗೆ ಮಾತಾಡಿಸ್ತಾ ಇದ್ರು. ಅವರು ಯಾವಾಗೂ ನಗುತ್ತಾ ಕುಶಲೋಪಚಾರಿಗಳನ್ನ ವಿಚಾರಿಸ್ತಾ ಇದ್ರು. ಅದೇ ರೀತಿ ಅವರ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಕಾರ್ಯಕ್ರಮಗಳು ಆದಾಗ ಅವರು ತಪ್ಪದೆ ನಮ್ಮನ್ನ ಆಹ್ವಾನ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನಮಗೆ ಆಹ್ವಾನ ಮಾಡ್ತಿದ್ರು. ಭಾಳಷ್ಟು ವೇದಿಕೆ ಅವ್ರ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಮೊನ್ನೆ ತಾನೇ ಮತ್ತೆ ಅವರು 2ನೇ ಸಲ 4ನೇ ಸಲ ಅವರು ಶಾಸಕರಾದಾಗ ಕೂಡ ಅವರ ಒಂದು ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಕೂಡ
ಪಾಲ್ಗೊಂಡಿದ್ದೆ. ಗೆದ್ದ ನಂತರ ಡೆಲ್ಲಿಯಲ್ಲಿ ಖರ್ಗೆ ಸಾಹೇಬ್ರ ಒಂದು ಮನೆಯಲ್ಲಿ ನಾವು ಭೇಟಿಯಾದಾಗ ಅಲ್ಲಿ ಕೇಳಿದ್ವಿ ಅವ್ರಿಗೆ, ಸಾಹೇಬ್ರೆ ಈ ಸಲ ಸೀನಿಯರ್ ಇದ್ರಿ, ನಮ್ಮ ಭಾಗದಲ್ಲಿ ನೀವು ನಮ್ಮ ಜನಾಂಗದಲ್ಲಿ ಮಂತ್ರಿಗಳಾಗೋ ಒಂದು ಅವಕಾಶ ಐತೆ, ಈ ಸತ್ತಾದರೂ ಏನಾದರೂ ಮಂತ್ರಿಗಳ ಅವಕಾಶ ಐತಾ ತಮಗೆ ಅಂತಂದು ನಾನು ಕೇಳಿದಾಗ, ಪಕ್ಷಕ್ಕೆ ಕೇಳಿದ್ದೀನಿ, ಎಲ್ಲರಿಗೂ ಕೇಳಿದ್ದೀನಿ, ಆದ್ರೂ ಖರ್ಗೆ ಸಾಹೇಬರು ನಮಗೆ ಭಾಳ ಅವರು ಆಪ್ತರು, ಅವ್ರಿಗೆ ನಾನು ನಿರ್ಣಯನ ಬಿಟ್ಕೊಟ್ಟಿದ್ದೀನಿ. ಅಂದರೆ ಅವರು ನಮ್ಮ ಸಾಬ್ಗೆ ನಾನು ಬಿಟ್ಕೊಟ್ಟಿದ್ದೀನಿ, ಅವ್ರೇನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತಂದೇಳಿ ಪಕ್ಷನಿಷ್ಠೆನ ತೋರಿದಂಥ ಮುತ್ಸದ್ದಿ. ಅದೇ ರೀತಿ ಮೊನ್ನೆ ಒಂದು ಸ್ವಲ್ಪ ಫೋನ್ ಮಾಡಿದಾಗ ನನ್ನ ಕ್ಷೇತ್ರದಲ್ಲಿ ಕಮಿಷನರು ಅವರು ಕ್ಷೇತ್ರಕ್ಕೆ ಟ್ರಾನ್ಸ್ಫರ್ ಆಗಿತ್ತು, ನಾಗರಾಜ್ ಅವ್ರಿಗೆ ನನಗೆ ಭಾಳ ಕೆಲಸ ಇದಪ್ಪ ಇಲ್ಲಿ ಟ್ರಾನ್ಸ್ಫರ್ ಆಗಿತ್ತು, ಅವ್ರನ್ನ ರಿಲೀವ್ ಮಾಡಿ ಕಳಿಸ್ಕೊಡು ಅಂತಂದೇಳಿ ಅವ್ರು ನನಗೆ ಫೋನ್ ಮಾಡಿ ಕೇಳಿದ್ರು. ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದಾಗ ನನ್ನ ಎರಡನೇ ಮಗ್ಗೆ ಸಂಬಂಧ ನೋಡಬೇಕು ನಾಗರಾಜ್, ನಿಮ್ಮ ಕಡೆ ಯಾರಾದರೂ ಇದ್ದರೆ ಸ್ವಲ್ಪ ನೋಡಪ್ಪ ಅಂತಂದು ಹೇಳಿದಾಗ ನಾವು ಅಷ್ಟು ಆತ್ಮೀಯವಾಗಿ ಮಾತಾಡ್ತಾ ಇದ್ದೀವಿ. 2013ರಲ್ಲಿ ಅಧ್ಯಕ್ಷರೇ ಮೊಟ್ಟ ಮೊದಲಾಗ ನಾನು ಶಾಸಕನಾದಾಗ ಅವ್ರು 3ನೇ ಸಲ ಶಾಸಕರು, ಸಾಮಾನ್ಯ ಮನಸ್ಕರು ಎಲ್ಲರೂ UK ಟೂರ್ಗೆ ಹೋದಾಗ ಅಲ್ಲಿ ಅವರು ಭಾಳಷ್ಟು ಲವಲವಿಕೆಯಿಂದ ಭಾಳಷ್ಟು ಸಂತೋಷದಿಂದ ಮಾತಾಡ್ತಾ ಇದ್ರು. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಿಂದಿ ಹಾಡುಗಳನ್ನ ಭಾಳ ಚೆನ್ನಾಗಿ ಆಡ್ತಾ ಇದ್ರು ಮತ್ತು ಅವರು ತಮ್ಮ ಪ್ರೇಮ ವಿವಾಹದ ಬಗ್ಗೆ ಕೂಡ ಆ ಬಸ್ನಲ್ಲಿ ಪ್ರಸ್ತಾಪನೆ ಮಾಡ್ಕೊತ ಬಂದರು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬರೀ ನೆನಪು ಮಾತ್ರ. ಅವರು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ತುಂಬಲಿ ಅಂತಂದೇಳಿ ಕೇಳ್ತಾ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಂದಿರುವಂತಹ ಒಂದು ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಏನು ರಾಜಾ ವೆಂಕಟಪ್ಪ ನಾಯಕ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು 1994ರಲ್ಲಿ ಮೊದಲ ಬಾರಿಗೆ ಶಾಸಕರಾಗುವ ಒಂದು ಸಂದರ್ಭದಲ್ಲಿ ನಾವು ಅವಾಗೆಲ್ಲ ಮೆಡಿಕಲ್ ಹೋಗ್ತಾ ಇದ್ವಿ. ಆದರೆ ಅವರ ಒಂದು ಸಂಬಂಧ ಮತ್ತೆ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ ಒಂದು ಸಂಬಂಧ ಬಹಳ ಒಂದು ಅನನ್ಯವಾದ ಒಂದು ಸಂಬಂಧ. ಇವರು ಇವತ್ತು ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ನಿಗಮದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕೂಡ ಮಾಡಿದ್ದಾರೆ. ಅವರ ನಮ್ಮ ಸದಸ್ಯರು, ಮಂಡಳಿಯ ಸದಸ್ಯರು. ಒಂದು ತುಂಬಲಾರದ ಒಂದು ನಷ್ಟವೂ ಕೂಡ ಆಗಿದೆ. ಅವರು ಯಾವಾಗ್ಲೂ ಕೂಡ ಯಾವ ಒಂದು ವಿಷಯಕ್ಕೂ ನಮ್ಮ ಮೇಲೆ ಒತ್ತಡ ಹಾಕ್ತಿರ್ಲಿಲ್ಲ. ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ, ನಮ್ಗಿಂತ ಸುಮಾರು ಒಂದು 20 ವರ್ಷ ಇಲ್ಲಿ ಬರುವ ಒಂದು ಸೀನಿಯರ್ ಇದ್ರು ಕೂಡ ಯಾವಾಗ್ಲೂ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. कैसे करना है ठाकुर, क्या करना है ಅಂತ ಅವ್ರೇನು ಹೇಳ್ತಾ ಇದ್ರು, ನಮ್ಗೇನಿಲ್ಲ, ನಾವು ಸೇರಿ ಒಂದು 100 ಬೆಡ್ ಹಾಸ್ಪಿಟಲ್ ನಾವು ಮಾಡೋಣ ಸುರ್ಪುರಲ್ಲಿ, ಯಾವಾಗ್ಲೂ ಜನರ ಪರವಾಗಿ ಮಾಡ್ತಕ್ಕಂಥ ವಿಷಯಗಳು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ಯಾರು ನಂಬಕ್ಕೆ ಅದು ಆಗ್ತಾ ಇಲ್ಲ. ಅವ್ರು ಬಹುಶಃ ಕೇವಲ ಒಂದು 65-67 ಅವ್ರ ವಯಸ್ಸು. ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ ಅವರು ಯಾವಾಗ ಕೂಡ ಬಹಳಷ್ಟು ಜನ ನಮ್ಮ ಮೇಲೆ ಒತ್ತಡ ಹಾಕಿದ್ರು ಕೂಡ, ಇಲ್ಲ ಇದು ಕೆಲಸ ನೀವು ಮಾಡಲೇಬೇಕು, ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದೀನಿ, ತಾವು ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಕೇಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ, ನಾವು ಸೇರಿ ಕೆಲಸ ಮಾಡೋಣ ಅಂತ ಅವರು ಹೇಳಿದ್ದಾರೆ. ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ. ಏನೋ ಅವರು ಹೇಳಿರುವಂತ ಒಂದು ವಿಷಯ, ನೆನ್ನೆ ಕೂಡ ನಾನು ಹೋಗಿ ಅವರ ಒಂದು ಪಾರ್ಥಿವ ಶರೀರಿಗೆ ನಾವು ಭೇಟಿ ಕೊಟ್ಟು ನಾವು ಅಲ್ಲಿ ಬಂದಿದ್ದೀವಿ. ತಾವು ಹೇಳ್ತಕ್ಕಂಥ ವಿಷಯಕ್ಕೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ರಾಜಾ ವೆಂಕಟಪ್ಪ ನಾಯಕರು, ಸುರಪುರದ ಕ್ಷೇತ್ರದ ಶಾಸಕರು, ಅವರು ಪಾಳೆಗಾರ ವಂಶಸ್ಥರು ಮತ್ತು ರಾಜಮನೆತನದ ಕುಟುಂಬದವರಾಗಿದ್ದರೆ ಕೂಡ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಯಾಗಿದ್ದರು. ಈಗ ಅವರ ಕುಟುಂಬಕ್ಕೂ ನಮ್ಮ ತಾಲೂಕಿನ ಕೂಡ್ಲಿಗಿ ತಾಲೂಕಿನ ಪಾಳೆಗಾರ ವಂಶಸ್ಥರೇನಿದ್ದಾರೆ, ಗುಡೇಕೋಟೆ, ವೀರನದುರ್ಗ ಮತ್ತು ಜರ್ಮಲಿ, ಈ ಕುಟುಂಬಕ್ಕೂ ಸುರಪುರ ಪಾಳೆಗಾರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಮುಂಚೆಯಿಂದನೂ ಇತ್ತು. ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ NT ಬೊಮ್ಮಣ್ಣನವರು, ಅವರ ಜೊತೆ ಕೂಡ ರಾಜ ವೆಂಕಟಪ್ಪನವರಿಗೆ ತುಂಬಾ ಒಳ್ಳೆ ಒಡನಾಟ ಇತ್ತು. ಇತ್ತೀಚೆಗೆ ನಾನು ಕೂಡ ಅವರು ಉಗ್ರಾಣ ನಿಗಮದ ಅಧ್ಯಕ್ಷರಾದಾಗ ಹೋಗಿ ತುಂಬ ಹೃದಯದ ಧನ್ಯವಾದ ತಿಳಿಸಿದಾಗ ನಗುಮುಖದಿಂದ ನನ್ನನ್ನ ತುಂಬಾ ಯಾವಾಗ್ಲೂ ನಮ್ಗೆ ಒಂಥರ ಸ್ಫೂರ್ತಿಯಾಗಿದ್ರು. ಸಮಾಜ ವಿಷಯದಲ್ಲೂ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ನಾನು ತುಂಬಾ ಸಲಹೆ ತಗೊಳ್ತಾ ಇದ್ದೆ. ಇತ್ತೀಚೆಗೂ ಅವ್ರಿಗೆ ಫೋನ್ನಲ್ಲೇ ಕರೆ ಮಾಡಿ ಕೂಡ ನಾನು ಮಾತಾಡಿದ್ದೆ.
ತುಂಬಾ ಒಳ್ಳೆ ನಮ್ಗೆ ಒಳ್ಳೆ ಇನ್ಸ್ಪಿರೇಷನ್ ಇದ್ರು ಅವರು. ಮತ್ತೆ 4 ಬಾರಿ ಶಾಸಕರಾಗಿ ಸುರಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೆ ಒಳ್ಳೆ ಸೇವೆ ನೀಡ್ತಾ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿ ತುಂಬಾ ಅಭಿಮಾನಿಗಳನ್ನು ಸಂಪಾದಿಸಿದ್ರು. ಅವರ ನಷ್ಟದಿಂದ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಮತ್ತೆ ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮತ್ತೆ ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಅದನ್ನು ಭರಿಸುವ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸನ್ಮಾನ್ಯ ಈಗ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಬುಧವಾರ 28/2/2024 9:30 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಚರ್ಚೆಯಲ್ಲಿಗೆ ಉತ್ತರಿಸಲಿದ್ದಾರೆ. ಈ ಸದನವನ್ನು 28/2/2024 ಬುಧವಾರ ಬೆಳಿಗ್ಗೆ 9:15 ಮುಂದೂಡಲಾಗಿದೆ.
ಅಣ್ಣ ಹೆಂಗಿದ್ದಿ? ಚೆನ್ನಾಗಿದ್ದೀನಿ. ನೀ ಹೆಂಗಿದ್ಯಾ? ಎಲ್ಲ ಆರಾಮ. ನಡಿ ಮನೆಗೆ, ನಿನಗೆ ಬಿಸಿ ಬಿಸಿ ಚಹಾ ಕುಡಿಸ್ತೀನಿ. ಮೊದಲು ಹೋಗಿ ನಿನ್ನ ಮಜೂರಿ ತಗೊಂಡು ಬಾ. ಇನ್ನು ಮಜೂರಿ ತಗೊಳಕ್ಕೆ ಎಲ್ಲೂ ಹೋಗಾಗುತ್ತೆ ಇಲ್ಲ, ಸ್ವತಃ ಖಾತೆಗೆ ಬಂದು ಬಿಡುತ್ತೆ. ಅರೆ ವಾ, ಇದು ಒಳ್ಳೇದು. ಮಧ್ಯವರ್ತಿಗಳ ಕೈಗಳಿಗಲ್ಲ, ನೇರವಾಗಿ ಖಾತೆಗೆ ಬರುತ್ತದೆ ಹಣ. ಈಗ ಸಮೃದ್ಧರಾಗುತ್ತಿದ್ದಾರೆ ಜನ. ಇದು ಮೋದಿಯವರ ಗ್ಯಾರಂಟಿ. ಕನಸನ್ನಲ್ಲ, ವಾಸ್ತವ ನೋಡುತ್ತಾರೆ. ಹಾಗಾಗಿಯೇ ಎಲ್ಲರೂ ಮೋದಿಯವರನ್ನು ಆಯ್ಕೆ ಮಾಡುತ್ತಾರೆ. Mr. Samir Saran, Foreign Secretary, colleagues, dear friends, it's a great pleasure to join you all this morning at the inaugural Quad Think Tank Forum, organized in partnership with the Raisina Dialogue. I appreciate the messages from my colleagues, Australia's Foreign Minister Penny Wong, Japan's Foreign Minister Yoko Kamikawa, and the US Deputy Secretary of State Kurt Campbell. The event today, organized jointly by ORF and MEA, is among the efforts and preparations led by India in the run-up to the summit which will happen during our presidency of the Quad. Now, you all know that in the last 5 years, Quad has become a significant and substantive platform for 4 large resident Indo-Pacific vibrant democracies that are seeking to uphold an open and inclusive Indo-Pacific. Like any new mechanism or platform, the Quad too is a product of its times. It emerged from global necessities, faltered for some time due to a complexity of reasons, and was then reincarnated with new governments and different circumstances. Shinzo Abe in Japan was perhaps an exception, which is a statement in itself. Now, as someone who's been long associated with this enterprise, allow me to share a few thoughts about its history, because there are important lessons to be drawn from it. The origins of the Quad go back to the tsunami response. This was an event which happened in late December 2004. I happened to be the coordinator for that response on the Indian side. In 2006, the actual idea of an Quad was put forward by the then Japanese Prime Minister Shinzo Abe. But as I said earlier, it unraveled within a year, and in fact, Abe himself had left office at that time. In 2017, after a full decade, Quad was resumed, first at the Foreign Secretary's level, and then was upgraded in 2019 to the ministerial one. Coincidentally, I happened to be occupying both positions at that particular juncture. In 2021, we, all 4 of us, upgraded it to the summit level, and it has flourished since. And it's been my privilege to have participated in all the meetings that have taken place since then. And I say this to you because I have personally seen what difference leadership, vision, commitment, and most of all, strategic clarity can make. During this period, administrations have changed in all our partner countries. Ours has remained the same, and I guess will do so. But once the initiative was nurtured through the initial stages and it took root, it has been truly remarkable to see how prolifically and rapidly the Quad has flowered. Now, some of you know that I have just brought out a book,
And one chapter of that is devoted to my analysis of the emergence of the Quad. I believe that much of that arises from the remarkable changes in India's bilateral relationships with its 3 Quad partners. With the US, we put behind ideological hesitations of history. With Japan, we gave a long-standing goodwill much more practical shape. And with Australia, we actually made a real beginning in seriousness. Prime Minister Tony Abbott is here with us today, and I take the occasion to particularly recognize and commend his role in giving our relationship that very serious form, which is, to me, one of the foundations for the Quad that has established itself. Now, the natural question that greets any new arrival is the reason for their existence. So let's look at why the Quad. The answer is very simple. It is there for global good. It is there for the global commons. It is facilitated by the emergence of the Indo-Pacific, and it is propelled by a change in the global order that requires more, not less, collaboration among the like-minded. So you would then ask, what does Quad stand for? I believe it has 5 messages. 1, it reflects the growth of a multipolar order. 2, it is post-alliance and post-Cold War thinking. 3, it is against spheres of influence. 4, it expresses the democratizing of the global space and a collaborative, not unilateral approach. And 5, it is a statement that in this day and age, others cannot have a veto on our choices. Now, this in turn would elicit the question, why the Indo-Pacific? And the answer, I think by now, is very clear. The post-1945 division of what till then was perceived to be a cohesive theater resulted in our contemplating the Indian Ocean and the Pacific one as 2 separate entities. This separation was an outcome of American strategic priorities in 1945. Ironically, it is America's repositioning today that is helping to rectify it. Why has the Quad grown so rapidly? That too is a legitimate question today. The answer here is that all 4 governments have behaved differently from how they normally do. Quad is an overhead light, creative, flexible, nimble, responsive, and open-minded enterprise. These are not adjectives we normally associate with the bureaucracy. So even as we assess its achievements, some compliments at least are due to all those who have shepherded it, who have grown it, who have actually made it unfold with such rapidity. What have been the achievements and activities of the Quad? These naturally focused initially on addressing the region's most pressing needs and challenges. I'm speaking here about maritime security, infrastructure and connectivity, HADR, critical technologies, communications, space cooperation, cybersecurity, counterterrorism, fellowships, climate action, to name a few. The really notable aspect of this is that at every meeting, we have actually taken agreed domains forward and have come up with new ones for cooperation. As my Australian colleague just reminded us, the Quad has also come up by now with its vision as well as with its principles. So in that sense, we have actually seen, even in the course of half a decade, a maturing of this particular mechanism.
But allow me to dwell a little bit more on some of its recent activities. In critical technologies, Quad seeks to build resilient supply chains in telecom, cybersecurity, semiconductors, and AI. An open RAN pilot is underway in Palau as part of these efforts. We are also promoting cyber awareness and capacity building in the Indo-Pacific, which is vulnerable to cyber threats. Quad countries together have announced more than 1,800 infrastructure fellowships for policymakers and technical experts to familiarize them with infrastructure projects and their implementation. By pooling together our technical expertise, we are actually enhancing the ability of Indo-Pacific countries to select smart and reliable options. We have also commenced discussions about deploying digital public infrastructure to deliver public goods in the Indo-Pacific. One very unique Quad initiative has been the STEM Fellowship Program, under which about 100 scholars from 4 countries have enrolled for courses in American universities. I'm very happy to share with you all that the second cycle of Quad STEM Fellowships has been extended to ASEAN member countries as well. Another priority in recent years has been to broaden the number of stakeholders involved in Quad collaboration. While Quad has been driven by respective governments, if we are to make our work impactful and ensure really tangible outcomes, we need to work closely with industry, with R&D and innovation ecosystems, and with the academia. The private sector-led Quad Investor Network was launched recently with the objective of facilitating business collaborations in critical technologies, renewable energy, climate mitigation, healthcare, and other domains. These partnerships are critical for developing commercially viable and trusted alternatives which would build and diversify current supply chains. Interestingly, Quad has given birth to some larger collaborations that serve the same objectives of global good. 2 of them merit particular attention. One is the Indo-Pacific Maritime Domain Awareness Initiative, under which data is being supplied for countering illicit maritime activities and responding to climate-related and humanitarian events. And my colleague, Deputy Secretary Kurt Campbell, spoke about it in his message. The other is the Indo-Pacific Economic Framework, which seeks to offer alternative economic engagement mechanisms, and it is making steady progress, addressing issues like supply chains, clean economies, sustainability, digital economies, amongst others. India and 13 other countries are negotiating the text of agreements under RPEF. It is heartening to see in the recent years that many countries today have actually issued outlooks, policies, and strategies that are aimed at the Indo-Pacific. And I mention Australia, Indonesia, France, Japan, Netherlands, EU, Bangladesh among them. Although each of these policies have a different approach and nuance, they are suited for their particular national circumstances, they all have a single message, which is that they attach importance to their engagement with the Indo-Pacific and underline their desire to uphold maritime security and freedom of navigation. We have also seen this translate to enhanced outreach and engagement with countries of the region to provide more assistance and improve capabilities of the Indo-Pacific countries. In addition, many like-minded partners have visibly increased their presence in the Indo-Pacific through more diplomatic missions, trade, investments, and sometimes visits of naval assets. Let me, in this context, mention 2 aspects related to the ASEAN. One, that we have initiatives which may be outside the ambit of Quad, but which broadly support the direction, the vision and the objectives of the Quad. And one of them has been the Indo-Pacific Oceans Initiative, which was launched by India in 2009. And we've really been pleased to see
that all our Quad partners and number of others have today joined in leading or co-leading the 8 pillars of this initiative. The other aspect which I wish to comment on is the issue of ASEAN centrality, because that has come up both in the context of Indo-Pacific and the Quad. Sometimes it has been suggested that somewhere these two concepts have diluted ASEAN centrality. I think anybody who doubts ASEAN centrality when they look at a map of the Indo-Pacific clearly missed their geography classes in school. And not just the geography class, I think they've also probably passed up on all that has been happening in terms of the East Asia summit process, and how that today is actually a very unique and I would say irreplaceable architecture for this part of the world. Now, among Quad countries, there is growing comfort in working with each other, given the strong consensus we have in our strategic outlooks. India's bilateral partnerships with each of these 3 Quad countries has also transformed in recent years. So it's a very interesting dynamic which is improving bilateral relations, contribute to Quad, and a deepening Quad in turn actually strengthens the bilateral relationship. And you can see this in the elevation of our defense and security cooperation, in growing commercial and economic linkages, in technology collaborations, and in people-to-people ties. Our strong commitment to Quad and Indo-Pacific has been clearly a key factor in the deepening of our strategic partnerships with our 3 Quad partners. And it is in this context now that I believe the Quad Think Tank Forum should undertake and expand the conversations about the Quad. So what are our expectations of the Think Tank Forum? One, clearly to debate more and to generate new ideas for the Quad, because the Quad, as I explained, is very much in the market for different ways, for new ways of actually collaborating. 2, it's important for the think tank to socialize, to promote the Quad, and where required to reassure others about the Quad. And the 3rd is that it's important that the negative propaganda about the Quad is countered. So with Quad consolidating itself as a platform, I think clearly there's a need for continuously for ideas and perspectives, and this is something which we hope that this forum would generate. Now, as you do so, I think it's important that all of you have clarity about the Quad. So there are 3, I would say, clear messages about the Quad which I wish to leave here. 1, the Quad is here to stay. 2, the Quad is here to grow. And 3, the Quad is here to contribute. So I would urge you all, please help us to make it more contemporary, make it more relevant, make it more impactful. That today is really the best way by which you can associate yourself with what I believe is a very laudable initiative that makes not just the Indo-Pacific, but frankly, the world as a whole more free and open and much more respectful of international law and the rules-based order. Thank you very much for your attention. Thank you very much, sir. Can I just request you to stay on stage? In fact, I want to first thank you for your address. If you can come to the center of the stage. Thank you for the address and thank you for direction. This morning, before you arrived, we were discussing that the first thing we must produce out of this should be a chronicle of ideas on what Quad should be doing in the next decade, and we'll come out with a publication in chronicling the conversations at the inaugural dialogue. But more than that, I thought I'll ask our head of forums at ORF, Pulkit Mohan, to present to you a memento on this occasion. On the completion of the Raisina dialogue, the 9th Raisina dialogue, we are presenting to you
We have updated your set. You had a 8 coin set. Now it's a 9 coin set. So thank you very much, sir. Thank you very much. Thank you. Mr. Samir Saran, Foreign Secretary, colleagues, dear friends, it's a great pleasure to join you all this morning at the inaugural Quad Think Tank Forum, organized in partnership with the Raisina Dialogue. I appreciate the messages from my colleagues, Australia's Foreign Minister Penny Wong, Japan's Foreign Minister Yoko Kamikawa, and the US Deputy Secretary of State Kurt Campbell. The event today, organized jointly by ORF and MEA, is among the efforts and preparations led by India in the run-up to the summit which will